ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಬ್ರೋ SSC GD ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳಿ. ಸೊ ಫೈನಲ್ ಆಗಿ ಒಂದು ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಫಿಷಿಯಲ್ ಅಲ್ಲ, ಇದು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಂತಾನೆ ಹೇಳ್ಬೋದು. SSC GD ನ ಫಿಸಿಕಲ್ ಮತ್ತೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನೇನು 1 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಬಹಳ ಹತ್ರ ಇದ್ದೀವಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ SSC GD ನ ಫಿಸಿಕಲ್ ಅಪ್ಡೇಟ್ ಕೊಡೋಕ್ಕಿಂತ ಮುಂಚೆ ಇನ್ಕ್ರೀಸ್ ಆಗಿತ್ತು ವೇಕೆನ್ಸೀಸ್ಗಳು. ನಿಮ್ಗೆಲ್ಲರಿಗೂ ಗೊತ್ತಿದ್ದು, ಫಸ್ಟ್ ವೇಕೆನ್ಸಿ ಬಂದು 39,481 ವೇಕೆನ್ಸಿಗೆ ಕಾಲ್ ಮಾಡಿದ್ರು ಇವರು. ಮತ್ತೆ ಒಂದು 10,000 to 15,000 ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡಿದ್ರು. ಟೋಟಲ್ ಆಗಿ ಇವಾಗ 53,690 ವೇಕೆನ್ಸಿ ಆಲ್ ಓವರ್ ಇಂಡಿಯಾ ಇತ್ತು. ಸೊ 2-3 ಸಾವಿರ ರಫ್ ಆಗಿ ಸೆಲೆಕ್ಟ್ ಆಗಿಬಿಡ್ತಾರೆ ಎಲ್ಲ ರಾಜ್ಯದಲ್ಲೂ ಕೂಡ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲೇ ಒಂದು 3-3 ಸಾವಿರ ರಫ್ ಆಗಿ ಸೆಲೆಕ್ಟ್ ಆಗಿಬಿಡ್ತಾರೆ. ಸೊ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸೆಲೆಕ್ಟ್ ಆಗೋಕೆ. ಸೊ ಇವಾಗ ರಿಸಲ್ಟ್ ಡೇಟಿಗೆ ಬರೋಣ ಅಂತೆ. ನೆಕ್ಸ್ಟ್ 10 daysನಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುವಂಥ ಒಂದು ಚಾನ್ಸಸ್ ಇದೆ. ಸೊ ಯಾವಾಗ ಅಂದರೆ 31st May ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ SSC GDದು. ಸೊ ಇದಕ್ಕೋಸ್ಕರ ನೀವು ಇವಾಗ್ಲಿಂದನೇ ಫಿಸಿಕಲ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ನಿಮಗೆ ಕಾನ್ಫಿಡೆಂಟ್ ಇದೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನೀವು ಫಿಸಿಕಲ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಫಿಸಿಕಲ್ ಯಾವಾಗ ನಡೆಯುತ್ತೆ? ಫಿಸಿಕಲ್ ಬಂದ್ಬಿಟ್ಟು ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಡೆಯುವಂಥ ಒಂದು ಚಾನ್ಸಸ್ ತುಂಬ ಇದೆ. ತುಂಬ ಪ್ರಿಡಿಕ್ಟೆಡ್ ಡೇಟ್ಸ್ಗಳು ಬಂದಿದೆ, ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮ್ಮ ಒಂದು ಫಿಸಿಕಲ್ ನಡೆಯುವಂಥದ್ದು ಚಾನ್ಸಸ್ ಇದೆ. ಸೊ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಅಂತಲೂ ಕೂಡ ತುಂಬ ಜನ ಹೇಳಿದ್ದಾರೆ, ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನಡೀಬಹುದು. ಸೊ ಇಲ್ಲ ಅಂದರೆ ಇವಾಗ SSC GDನವರು ಇದೇ ಥರನೇ ಇನ್ಕ್ರೀಸ್ ಮಾಡೋ ರೀತಿಯೇ ಒಂದು ವೇಳೆ ಫಿಸಿಕಲನ್ನು ಬೇಗ ಇಟ್ಕೊಂಡ್ರು ಅಂದರೆ ಜುಲೈ ಲಾಸ್ಟ್ ವೀಕ್ನಲ್ಲಿ ಅಥವಾ ಮಿಡ್ನಲ್ಲಿ ನಡೆಯುವಂಥ ಒಂದು ಚಾನ್ಸಸ್ ತುಂಬ ಇದೆ. ಸೊ ಇದ್ರ ಬಗ್ಗೆ ಬರುವಂಥ ಒಂದು ವಿಡಿಯೋಸ್ಗಳಲ್ಲಿ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲ ಇನ್ಫಾರ್ಮೇಷನ್ ಕೂಡ ಇದೇ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಧನ್ಯವಾದ ಎಲ್ಲರಿಗೂ ಕೂಡ. ಆಲ್ ದ ಬೆಸ್ಟ್. ಜೈ ಹಿಂದ್.